ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಪಿ ಗೋಪಾಲಕೃಷ್ಣ ಶೆಟ್ಟಿ ಪರಿಷತ್ತಿನ ಮೊದಲ ಉಪಸಭಾಪತಿಯಾಗಿದ್ದರು. ನಂತರ ಮೂಡಿಗೆರೆ ಶಾಸಕರಾಗಿದ್ದ ಎಲ್.ಎಚ್. ತಿಮ್ಮಬೋವಿರವರು ಉಪಸಭಾಪತಿಗಳಾಗ್ತಾರೆ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ. ಮಹಾದೇವಪ್ಪ ರಾಂಪುರೆ ಇವರು ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಕುಂಬಾರಿ ಗ್ರಾಮದವರು. 1956ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಪರಿಷತ್ತಿನ ಉಪಸಭಾಪತಿಯಾಗಿದ್ದ ಇವರು ಕೆಲವೇ ದಿನಗಳಲ್ಲಿ ಗುಲ್ಬರ್ಗಾ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಪರಿಷತ್ತಿನ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ. ಕಿಮತೂರು ಕಾಂತಪ್ಪ ಶೆಟ್ಟಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಿಮತೂರು ಗ್ರಾಮದವರು. 1956ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಉಪಸಭಾಪತಿಯಾದ ಇವರು 1968ರಲ್ಲಿ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. 1971ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಮಂಗಳೂರಿನ ಸಂಸದರಾಗಿ ಸಹ ಆಯ್ಕೆಯಾಗಿದ್ದರು. ಕೇಶವರಾವ್ ನಿಟ್ಟೂರ್ಕರ್ ಇವರು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದವರು. 1958ರಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾಗಿದ್ದ ಇವರು ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ಬಿ.ಜಿ. ದೇಶಪಾಂಡೆ ಇವರು ಬೆಳಗಾವಿಯವರು. ಬಾಂಬೆ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದ ಇವರು ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ ಮೇಲೆ 1958ರಲ್ಲಿ ಪದವೀಧರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾಗಿ 1960ರಲ್ಲಿ ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ಎಂ.ಆರ್. ಲಕ್ಷ್ಮಮ್ಮ ಇವರು ಮೈಸೂರಿನವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಪರಿಷತ್ತಿನ ಸದಸ್ಯರಾಗಿದ್ದ ಇವರು 1958ರಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಿ 1962ರಲ್ಲಿ ಉಪಸಭಾಪತಿಯಾಗ್ತಾರೆ. ಎಚ್.ಎಫ್. ಕಟ್ಟಿಮನಿ ಇವರು ಧಾರವಾಡದವರು. ಮೊದಲು ಬಾಂಬೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದ ಇವರು ಧಾರವಾಡ ಕರ್ನಾಟಕಕ್ಕೆ ಸೇರಿದ ಮೇಲೆ 1956ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. 1962ರಲ್ಲಿ ಪರಿಷತ್ತಿನ ಉಪಸಭಾಪತಿ ಆಗ್ತಾರೆ. ಎಸ್.ಡಿ. ಗಾಂವ್ಕರ್ ಇವರು ಕಾರವಾರದವರು. ಕಾರವಾರ ನಗರಸಭೆ ಅಧ್ಯಕ್ಷರಾಗಿ ಕಾರವಾರ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿ 1962ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಪರಿಷತ್ತಿನ ಉಪಸಭಾಪತಿಯಾಗಿ 1972ರಲ್ಲಿ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಎಂ. ಮಾದಯ್ಯ ಇವರು ನಂಜನಗೂಡು ತಾಲೂಕಿನ ನೇರಳೆ ಗ್ರಾಮದವರು. 1956ರಲ್ಲಿ ನಂಜನಗೂಡಿನ ಶಾಸಕರಾಗಿ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ಇವರು 1964ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. ರಾಜಣ್ಣ ಎಸ್.ಪಿ. ಇವರು ಬೆಂಗಳೂರಿನ ಸಿದ್ದಾಪುರದವರು. 1966ರಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. ಟಿ.ಎನ್. ನರಸಿಂಹಮೂರ್ತಿ ಇವರು ಮೈಸೂರಿನವರು. 1970ರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು 1972ರಲ್ಲಿ ಪರಿಷತ್ತಿನ ವಿಪಕ್ಷ ನಾಯಕರಾಗ್ತಾರೆ. 1994ರಲ್ಲಿ ತಾತ್ಕಾಲಿಕ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಆರ್.ಜಿ. ಜಾಗೀರ್ದಾರ್ 1974ರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. ವಿ.ಎಸ್. ಕೃಷ್ಣ ಅಯ್ಯರ್ ಇವರು ಬೆಂಗಳೂರಿನವರು. 1962ರಲ್ಲಿ ಬೆಂಗಳೂರಿನ ಮೇಯರ್ ಆಗಿದ್ದ ಇವರು 1970ರಲ್ಲಿ ಪದವೀಧರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾಗಿ 1980ರಲ್ಲಿ ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. ಮುಂದೆ ಕೆಲವು ತಿಂಗಳು ನಗರಾಭಿವೃದ್ಧಿ ಸಚಿವರಾಗಿ ಸಹ ಕೆಲಸ ಮಾಡ್ತಾರೆ. 1984ರಲ್ಲಿ ಬೆಂಗಳೂರು ದಕ್ಷಿಣ ಸಂಸದರಾಗಿ ಸಹ ಆಯ್ಕೆಯಾಗ್ತಾರೆ. ಎ.ಬಿ. ಮಾಲಕರೆಡ್ಡಿ ಇವರು ಯಾದಗಿರದ ಅರಿಕೆರೆ ಗ್ರಾಮದವರು. 1978ರಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು 1982ರಲ್ಲಿ ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. ಎಸ್. ಮಲ್ಲಿಕಾರ್ಜುನಯ್ಯ ಇವರು ತುಮಕೂರಿನವರು. 1971ರಲ್ಲಿ ಪರಿಷತ್ತಿನ ಸದಸ್ಯರಾದ ಇವರು 1985ರಲ್ಲಿ ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. 1987ರಲ್ಲಿ ಕೆಲವು ತಿಂಗಳುಗಳ ಕಾಲ ತಾತ್ಕಾಲಿಕ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. 1991ರಲ್ಲಿ ತುಮಕೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಲೋಕಸಭೆ ಉಪಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಬಿ.ಆರ್. ಪಾಟೀಲ್ ಇವರು ಆಳಂದ ತಾಲೂಕಿನ ಸರ್ಸಂಬ ಗ್ರಾಮದವರು. ಆಳಂದ ಕ್ಷೇತ್ರದಿಂದ ಹಲವು ಬಾರಿ ಶಾಸಕರಾಗಿರುವ ಇವರು 1988ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ 1991ರಲ್ಲಿ ಪರಿಷತ್ತಿನ ಉಪಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ರಾಣಿ ಸತೀಶ್ ಇವರು ಪಿರಿಯಾಪಟ್ಟಣ ತಾಲೂಕಿನ ನಂದಿನಾಥಪುರ ಗ್ರಾಮದವರು. 1992ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ 1994ರಲ್ಲಿ ಪರಿಷತ್ತಿನ ಉಪಸಭಾಪತಿಯಾಗ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಡೇವಿಡ್ ಸೈಮನ್ ಇವರು ಯಾದಗಿರಿ ಜಿಲ್ಲೆಯ ಮಲ್ಹಾರ ಗ್ರಾಮದವರು. 1996ರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು 1999ರಲ್ಲಿ ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ವಿ.ಆರ್. ಸುದರ್ಶನ್ ಇವರು ಕೋಲಾರ ಜಿಲ್ಲೆಯ ವೇಮಗಲ್ನವರು. 1988ರ 3 ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿ 2003ರಲ್ಲಿ ಉಪಸಭಾಪತಿಯಾಗಿ ಹಾಗೂ 2004ರಲ್ಲಿ ಪರಿಷತ್ತಿನ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ಸಚ್ಚಿದಾನಂದ ಕೋಟ್ ಇವರು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದವರು. 2002ರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು 2005ರಲ್ಲಿ ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ಕೆಲವು ದಿನ ತಾತ್ಕಾಲಿಕ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಪುಟ್ಟಣ್ಣ ಇವರು ಚನ್ನಪಟ್ಟಣ ತಾಲೂಕಿನ ಕದಂಕನಹಳ್ಳಿಯವರು. 2002ರಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು 2009ರಲ್ಲಿ ಪರಿಷತ್ತಿನ ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ವಿಮಲಾಗೌಡ ಇವರು ಬೆಂಗಳೂರಿನವರು. 2006ರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು 2011ರಲ್ಲಿ ಪರಿಷತ್ತಿನ ಉಪಸಭಾಪತಿ ಆಗ್ತಾರೆ. ನಂತರ ವಿ. ಪುಟ್ಟಣ್ಣನವರು ಮತ್ತೊಂದು ಅವಧಿಗೆ ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ಮರಿತಿಬ್ಬೇಗೌಡ ಇವರು ಮಳವಳ್ಳಿ ತಾಲೂಕಿನ ಅಂಚೆದೊಡ್ಡಿ ಗ್ರಾಮದವರು. 2012ರಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು 2015ರಲ್ಲಿ ಪರಿಷತ್ತಿನ ಉಪಸಭಾಪತಿ ಆಗ್ತಾರೆ. ಎಸ್.ಎಲ್. ಧರ್ಮೇಗೌಡ ಇವರು ಚಿಕ್ಕಮಗಳೂರಿನ ಸರಪನಹಳ್ಳಿಯವರು. 2004ರಲ್ಲಿ ಬೀರೂರು ಕ್ಷೇತ್ರದಿಂದ ಶಾಸಕರಾಗಿದ್ದ ಇವರು 2018ರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಉಪಸಭಾಪತಿ ಆಗ್ತಾರೆ. 2020ರಲ್ಲಿ ಆಸ್ತಿ ವಿಚಾರ ಹಾಗೂ ವೈಯಕ್ತಿಕ ಕಾರಣಗಳಿಂದಾಗಿ ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಎಂ.ಕೆ. ಪ್ರಾಣೇಶ್ ಇವರು ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿಯವರು. ಹುಟ್ಟಿದ್ದು 28 ನವೆಂಬರ್ 1961ರಲ್ಲಿ. ತಂದೆ ಕಲ್ಲೇಗೌಡ, ತಾಯಿ ರತ್ನಮ್ಮ. 2016ರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು 2020ರಲ್ಲಿ ಉಪಸಭಾಪತಿಯಾಗಿದ್ದ
ಧರ್ಮೇಗೌಡರ ಆತ್ಮಹತ್ಯೆ ನಂತರ ಉಪಸಭಾಪತಿಯಾಗಿ ಆಯ್ಕೆಯಾಗ್ತಾರೆ. ಪ್ರಸ್ತುತ ಇವರೇ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿದ್ದಾರೆ. ಇದುವರೆಗೂ ಕರ್ನಾಟಕ ವಿಧಾನ ಪರಿಷತ್ತಿಗೆ 26 ಜನರು ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ 14 ಜನ ಕಾಂಗ್ರೆಸ್ಸಿಗರು, 5 ಜನ JDSನವರು, 3 ಜನ ಬಿಜೆಪಿ ಪಕ್ಷದವರು ಹಾಗೂ ಕಾಂಗ್ರೆಸ್ಸು, ಪಕ್ಷೇತರ, ಜನತಾ ಪಾರ್ಟಿ ಹಾಗೂ ಜನತಾದಳದಿಂದ ಒಬ್ಬೊಬ್ಬರು ಉಪಸಭಾಪತಿಗಳಾಗಿ ಆಯ್ಕೆಯಾಗಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ, ಯಾರೆಲ್ಲ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.